ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರು ಈಗ ಮೇಡಮ್ ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಈಗ ನೋಡಿ, ಫಸ್ಟ್ ಇಯರ್ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು, ವಿಶೇಷ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಎರಡು ಕಾರಣ. ಒಂದು, ಬಿಜೆಪಿ ಸರ್ಕಾರ ನಮಗೆ ಅಧಿಕಾರ ಕೊಟ್ಟು ಹೋದಾಗ ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ, ನಮ್ಮ ಮೇಲೆ ಹೊಣೆಗಾರಿಕೆ ಓಡಿಸಿ ಹೋಗಿದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ, ನಾನು ಸುಳ್ಳಲ್ಲ, ಕೇಳಿಸ್ಕೊಳ್ಳಿ. BBMP-ನಲ್ಲಿ 26,000 ಕೋಟಿ ರೂಪಾಯಿ, ಎಸ್ಕಾಂಗಳಲ್ಲಿ 35,000 ಕೋಟಿ ರೂಪಾಯಿ, ಆಮೇಲೆ PWD-ನಲ್ಲಿ 7,000 ಕೋಟಿ ರೂಪಾಯಿ ಸಾಲ ಹೊರೆ. ಅಂದ್ರೆ ನಾವು ಸಾಲ ಅಲ್ಲ, ಅದು ನಾವು ಹಣವನ್ನು ಪಾವತಿ ಮಾಡಬೇಕಾದ್ದು ಗುತ್ತಿಗೆದಾರಗಳಿಗೆ. ಕರೆಕ್ಟ್. ಹಂಗಲ್ಲ, ಅದು ಬಾಕಿ ಅತ್ಯಂತ ಹೊರೆ, ದೊಡ್ಡ ಮಟ್ಟದಲ್ಲಿ ಬಿಟ್ಟೋಗಿದ್ರು. ಒಂದು ಎರಡನೇದೇನಂದ್ರೆ ನಾವು ಗ್ಯಾರಂಟಿ ಯೋಜನೆಗಳು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅವಾಗ ಹೇಳಿದ್ರು ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಮೊದಲ ಮಾತು. ಈ ವರ್ಷ ಆ ರೀತಿ ಇಲ್ಲ. ಮಾನ್ಯ ಬೆಳಗಾವಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇವಾಗ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, 50 ಕೋಟಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ಸಮಯದಲ್ಲೂ ಕೂಡ 3 ತಿಂಗಳು ಒಂದ್ಸಲಿ 6 ತಿಂಗಳು ಒಂದ್ಸಲಿ ವಿಶೇಷ ಯೋಜನೆಗಳು ಹೋಗ್ತಾ ಇರ್ತಾವ್ರಿ. ಯೋಜನೆಗಳಿಗೆ ಎಲ್ಲಿಗೆ ತೊಂದರೆ ಇಲ್ಲ. ವಿಶೇಷ ಅನುದಾನ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿದೆ. ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲ, ಮಾನದಂಡ ಏನು ಸರಿ? ಅನುದಾನ ಬಿಡುಗಡೆ ಕಾಂಗ್ರೆಸ್ MLA-ಗಳು, ಕಾಂಗ್ರೆಸ್ ಶಾಸಕರು ಮಾನದಂಡ ನೋಡಿ. ಉಡುಪಿ ಅಭಿವೃದ್ಧಿ 25 ಕೋಟಿ ರೂಪಾಯಿ ಬಿಜೆಪಿ ಶಾಸಕರು ಕೊಟ್ಟಿದ್ದಾರೆ. ಇವಾಗ 25 ಕೋಟಿ ಹೋಗಿದೆ ಬಿಜೆಪಿ ಇರುವಾಗ. ಜೆಡಿಎಸ್ ನವರಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಸರ್. ಜೆಡಿಎಸ್ ನವರಿಗೆ 1 ರೂಪಾಯಿ ಕೊಡಲ್ವಂತ. ಪ್ರಜೆ ಅಲ್ಲ ಅವರು. ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಗೆ 25 ಕೋಟಿ ವಿಶೇಷ ಅನುದಾನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮಿಸ್ಟರ್ ಬೊಮ್ಮಾಯಿ ಅವರು, ಮಿಸ್ಟರ್ ಯಡಿಯೂರಪ್ಪನವರು ಕಾಂಗ್ರೆಸ್ ಶಾಸಕರಿಗೆ ಶೂನ್ಯ ಕೊಟ್ಟಿದ್ದಾರೆ. ಇದೇ BTM ಲೇಔಟ್ನಲ್ಲಿ, ಇದೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬೊಮ್ಮಾಯಿ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಕೂಡ. ಎಲ್ಲಿ ತಾರತಮ್ಯವನ್ನ ಅತ್ಯಧಿಕವಾಗಿ ಯಾರಾದರೂ ಮಾಡಿದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಮಾತ್ರ ಮಾಡಿದೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಕೊಟ್ಟಿರಲಿಲ್ಲ. ಇವಾಗ ಬಾಯಿ ಬಿಡ್ಕೊಂತಾರಲ್ಲ, 25 ಕೋಟಿ ಇಸ್ಕೊಂಡ್ರು ಕೂಡ ಅವ್ರು 0 ಕೊಟ್ರಿ ಕಾಂಗ್ರೆಸ್ ಶಾಸಕರಿಗೆ. ನಮ್ಮ ರಾಜೇಗೌಡರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ. ಇದು ವಾಸ್ತವ. ಬಿಜೆಪಿಯವರು ತಾವು ದ್ರೋಹ ಮಾಡಿ ಇವಾಗ ಕೊಟ್ಟ ಅನುದಾನವನ್ನು ವಿಷಯ ಖರ್ಚು ಮಾಡಲ್ಲ ರೀ. ಅಷ್ಟೊಂದು ಅವರು ಕೆಲಸ ಮಾಡಲ್ಲ. ಬಿಜೆಪಿ ಶಾಸಕರು ಕೆಲಸ ಮಾಡಲ್ಲ, ಜನಗಳ ಕೈ ಸಿಗಲ್ಲ. ಇದು ದೂರುಗಳಿದೆ. ಆದ್ರೂ ಒಂದಷ್ಟು ಜನ ಅದಕ್ಕೆ ಮಾರ್ತಾರೆ, ಕಮ್ಯುನಲ್ ಮಾರಿ ಅವ್ರು ಓಟ್ ಹಾಕ್ತಾರೆ. ವಿಜೇಂದ್ರ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಡೋಂಗಿವಾದಿ ಅಂತ ವಿಜೇಂದ್ರ ಹೇಳಿದ್ರು. ನೋಡಿ, ವಿಜೇಂದ್ರ ಅವ್ರಿಗೆ ಇನ್ನೂ ಎಳಸು. ಮಾನ್ಯ ವಿಜಯ್, ನಾನು ಈ ಪದಗಳು ಉಪಯೋಗಿಸ್ತಾರೆ, ಅದು ಹೇಳ್ತೀನಿ. ಮಾನ್ಯ ವಿಜಯೇಂದ್ರ ಅವರು, ನಾನು ಡೋಂಗಿವಾದಿ ಅಂತ ಹೇಳ್ಬೇಕಾದಾಗ ಅವರು ಪ್ರಥಮ ಶಾಸಕರಾಗಿರೋದು, ಫಸ್ಟ್ ಟೈಮ್ ಆಗಿರೋದು. ಅವ್ರಿಗೆ ಇನ್ನೂ ಪರಿಪಕ್ವತೆ, ನಾಯಕತ್ವ ಬರಬೇಕಿದೆ. ಅವ್ರ ಪ್ರಬುದ್ಧತೆ ಬರಬೇಕಿದೆ. ಮಾಡಿದಿರಿ, ಯಡಿಯೂರಪ್ಪನವ್ರನ್ನ ಖುಷಿ ಪಡಿಸಬೇಕು ಮಾಡಿದಿರಿ. ನಾಗಪುರದವ್ರು ನಾಳೆ ಕಿತ್ತಾಕ್ತಾ ಇದಾರೆ ಅವ್ರನ್ನ, ನಮ್ಗೆ ಗೊತ್ತಿದೆ. ನೀವು ಬಿಡಿ, ಮಾನ್ಯ ಸಿದ್ದರಾಮಯ್ಯ ಈ ದೇಶದಲ್ಲಿ ಸಮಾಜವಾದವನ್ನ, ಜಾತ್ಯತೀತವಾದವನ್ನ ಎತ್ತಿಡ್ತಿದ್ರೆ ಇವತ್ತು ಈ ಸಮಯದಲ್ಲಿ ಇಡೀ ದೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಇವನ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಇದು ಒಂದು ಜನಗಣತಿ ಮಾಡೋದಲ್ಲ, ಜಾತಿ ಸಮೀಕ್ಷೆ ಮಾಡೋದಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಲ್ಲ. ಅದನ್ನ ಇಡೀ ದೇಶದಲ್ಲಿ ಕೇಳಿಸ್ಕೊಳ್ರಿ, ದಶಕದಲ್ಲಿ ಇಡೀ ದೇಶದಲ್ಲಿ ಅದರ ಚರ್ಚೆಗೆ ಒಳಪಡಿಸಿದೆ ಮಾನ್ಯ ಸಿದ್ದರಾಮಯ್ಯನವರು. ಇದಕ್ಕೆ ನಮ್ಮ ಕಾಂಗ್ರೆಸ್ ಹೋರಾಟಕ್ಕೆ ಎದುರಿ ಬಿಜೆಪಿನವರು ಇವತ್ತು ಜಾತಿ ಜನಗಣತಿ ಮಾಡ್ತೀವಿ ಅಂತ ತಗೊಂಡಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಕರ್ನಾಟಕದ ಬಜೆಟ್ ಅಲ್ಲಿ ಇರಲಿಲ್ಲ. ಹೋರಾಟಕ್ಕೆ ಎದುರಿ ಮಾಡಿದ್ದಾರೆ. ಆದ್ರೆ ಇವತ್ತು ಬಿಜೆಪಿಗೆ ಯಾವುದು ಸಮಾಜವಾದ, ಯಾವ್ದು ಜಾತಿವಾದ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇ ಓನ್ಲಿ ಕೋಮುವಾದ. ಅವ್ರಿಗೆ ಗೊತ್ತಿರೋದು ಓನ್ಲಿ ಕೋಮುವಾದ. ನಾಗಪುರ ಶಾಖೆ ಅಲ್ಲ ಮೇಡಮ್, ಈಗ ನೀವು ಕೇಂದ್ರ ಸರ್ಕಾರ ಏನಿದೆ, ಕರ್ನಾಟಕದ GST ಅಥವಾ ನಮ್ಮಲ್ಲಿ ಹೋಗುವಂಥ ಎಲ್ಲ ಒಂದು ತೆರಿಗೆ ಪಾಲನ್ನು ಬಿಹಾರಕ್ಕೆ, ಉತ್ತರ ಪ್ರದೇಶ ಕೊಡ್ತೀರಿ, ಬಿಜೆಪಿ ಆಡಳಿತ ಸರ್ಕಾರ ಕೊಡ್ತಾ ಇರಿ. ಇಲ್ಲಿ ಮತ್ತೆ ನಮಗೆ ತಾರತಮ್ಯ ಅನ್ಸಲ್ವಾ ಅದು ಕರ್ನಾಟಕದವ್ರಿಗೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಏನ್ ಬರ್ಬೇಕು, ಪ್ರತಿ ರಾಜ್ಯಕ್ಕೂ ಅದು ಬಂದೇ ಬರುತ್ತೆ. ಏನ್ ಬರ್ಬೇಕು?
ಅಲ್ಲ ರೀ, ನಮ್ಮ ತೆರಿಗೆ ಕೊಡ್ಬೇಕಾದ್ರೆ ಬಂದೇ ಬರುತ್ತೆ ಅಂತ ಬಂದಿಲ್ವಲ್ಲ? ಉತ್ತರ ಕೊಡ್ತಾರೆ, ಬಂದಿಲ್ವಲ್ಲ? ಉತ್ತರ ಕೊಡ್ತಾರೆ ಸರ್. 11,595 ಕೋಟಿ ರೂಪಾಯಿ ಮಾತಾಡ್ತಿದ್ದೀರಿ ನೀವು. ಉತ್ತರ 11,595 ಕೋಟಿ ರೂಪಾಯಿ ಕೊಟ್ಟಿವಲ್ರಿ. ಬರ್ತಾ ಬರ್ತಾ ನೀವು ಮರವಿ ಜಾಸ್ತಿ ಆಯ್ತಾ? ಮೊನ್ನೆ ಡಿಬೇಟ್ ಅಲ್ಲಿ 4,000 ಅಂದ್ರೆ ಈಗ 11,000 ಅಂತೀರಿ. ಈಗ 15ನೇ ಹಣಕಾಸು ಪ್ರಕಾರ ವಿಭಾಗ ಇದೆ ಡಿವೈಡ್ ಮಾಡಿ ಹೇಳ, ನಿಮಗೆ ಡಿವೈಡ್ ಮಾಡಿ ಹೇಳ. ಅವ್ರು ಆಲ್ರೆಡಿ Yes, madam. 11,595 ಕೋಟಿ ಖಂಡಿತ ಎಲ್ಲ ಮೇಡಮ್ ಕ್ಲಾರಿಟಿ ಕೊಡ್ತಾ ಇದ್ರಿ ನೀವು. ನಾನು ಹೇಳುದಿಷ್ಟೇ, ಸಮಾಜವಾದ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಡಿ, ದಯವಿಟ್ಟು ಡೋಂಗಿವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನೀವೇ ಹೇಳಿದಂಗೆ ಅದಕ್ಕೆ ಹೇಳ್ತೀನಲ್ಲ, ಇವ್ರನ್ನ ಯಾಕೆ ಬಿಜೆಪಿ ನಾಯಕರನ್ನ ಎಳಸು ಅಂದೆ ಅಂದ್ರೆ, ಸಮಾಜವಾದ ಯಾವುದು, ಜಾತ್ಯತೀತವಾದ ಗೊತ್ತಿಲ್ಲ ಅವ್ರಿಗೆ. ಇವ್ರು ಗೊತ್ತಿಲ್ಲ ಕೋಮುವಾದ ಮಾತ್ರ. ಮಾನ್ಯ ಸಿದ್ದರಾಮಯ್ಯನವರ ಇದಕ್ಕೆ ಈ ರಾಜ್ಯದಲ್ಲಿ ಯಾರಾದ್ರೂ ಡೋಂಗಿಗಳಿದ್ರೆ ಬಿಜೆಪಿ ನಾಯಕರು ಮಾತ್ರನೇ ಡೋಂಗಿಗಳು. ಯಾಕಂದ್ರೆ ಅವ್ರು ಕಲ್ಸಿರೋದು ಶಾಖೆಗಳಿಂದ ಕಲ್ತಿರೋದೇ ಅದು. ಅವ್ರಿಗೆ ಸಂವಿಧಾನ ನೋಡಿ ಕಲ್ತಿಲ್ಲ ಅವರು. ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನ ನೋಡಿ ಕಲ್ತಿದ್ದಾರೆ. ಇವರು ಡೋಂಗಿವಾದಿಗಳು ಅಲ್ಲ. ವಾಟ್ಸ್ಆಪ್ ಉತ್ತರ ಕೊಡಕ್ಕಾಗ್ತದೆ, ಅವರೇ ಮಾತಾಡ್ತಾರೆ. ನೀವು ಅಲ್ಲ ಮೇಡಮ್, ಈಗ ಮೇಡಮ್ ಯಡಿಯೂರಪ್ಪನವರು ಸಿಎಂ ಇದ್ದಾಗ, ಬೊಮ್ಮಾಯಿ ಸಿಎಂ ಇದ್ದಾಗ ಇಂಥ ತಾರತಮ್ಯಗಳು ಬಹಳಷ್ಟು ಆಗಿದೆ ಮೇಡಮ್. ಕಾಂಗ್ರೆಸ್ ಅನ್ಯಾಯ. ಹೌದು, ಅವಾಗಲೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಗವರ್ಮೆಂಟ್ ಇರುವಾಗ 1,000 ಕೋಟಿ ಅನುದಾನ ಹೋದ ಎಕ್ಸಾಂಪಲ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಇವತ್ತು ಇವರು ಕಾಂಗ್ರೆಸ್ ಪಕ್ಷಕ್ಕೆ 50 ಕೋಟಿ, ಜೆಡಿಎಸ್ ಬಿಜೆಪಿಗೆ 25 ಕೋಟಿ ಅಂತ ಹೇಳ್ತಾರೆ. ಆದ್ರೆ MLA ಬಡು ಇವರು ತಾರತಮ್ಯ ಮಾಡ್ಲಿ, ರಾಜ್ಯದ ಜನರು ಟ್ಯಾಕ್ಸ್ ಕಟ್ಟುವಂತ ಜನ ಅವ್ರೇನ್ ತಪ್ಪು ಮಾಡಿದ್ದಾರೆ? ಅವ್ರ ತಾರತಮ್ಯ ಮಾಡ್ತಿದ್ದೀರಾ? ಎಕ್ಸಾಂಪಲ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅವರು ಮಾತೆತ್ತಿದ್ರೆ ಸಮಬಾಲು ಸಮಪಾಳು ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಹೌದು, ಇದೇ ಸಮಬಾಳು ಸಮಪಾಲ ನಿಮ್ದು. ಸರ್ವತೋಟದ ಸರ್ವಾಂಗೀಣೆಯನ್ನು ಯಾವಾಗ ನೋಡಿದ್ರೆ ಅವ್ರ ಡೈಲಾಗ್ಸ್ ಇರುತ್ತಲ್ಲ ಸರ್. ಇವತ್ತು ನಾನು ಹೇಳುದಿಷ್ಟೇ, ಸಮಬಾಲು ಸಮಪಾಳು ಅಂತ ಹೇಳ್ತೀರಲ್ಲ ನೀವು. ಸಮಾಜವಾದವನ್ನ ನಿಮ್ಗೆ ಸಮಾಜವಾದ ಅದಾನಿ ಅಂಬಾನಿಗೆ ಸೇವೆ ಮಾಡೋದು ಸರ್ಕಾರ. ಅದಾನಿ ಅಂಬಾನಿಗೆ ಸೇವೆ ಮಾಡೋದು ನಿಮ್ಮ ಕೆಲಸ, ಜನತೆಗೆ ಕೆಲಸ ಮಾಡೋದೇ ನಿಮ್ದು. ನಿಮ್ದು 11 ನಿಮಿಷ ಮಾತಾಡಿದ್ದಾರೆ. ಮತ್ತೆ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದಿಷ್ಟೇ, ಉಡುಪಿ ಮಂಗಳೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಬಿಜೆಪಿ MLA-ಗಳಿದ್ದಾರೆ. ನಿಷ್ಕ್ರಿಯ ಅಂತ ಹೇಳ್ತೀರಾ? ಕೆಲಸ ಮಾಡಲ್ಲ. ನಮ್ಮ ಸಮಯ ಅವರು ಕೆಲಸ ಮಾಡಲ್ಲ. ಹೇಳುದಿಷ್ಟೇ ನೋಡಿ, ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ರಾಜ್ಯದಲ್ಲಿ 2 ವರ್ಷ 1 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು. ಇದುವರೆಗೆ ಒಂದೇ ಒಂದು ಶಂಕುಸ್ಥಾಪನೆ ನಾವು ನೋಡಿಲ್ಲ, ಒಂದೇ ಒಂದು ಶಾಲೆಗಳ ಎಲ್ಲ ಜ್ವಲಂತ ಸಮಸ್ಯೆಗಳಿದೆ. ಇಷ್ಟೊಂದು ಕೊಲೆ, ಸುಲಿಗೆ, ಹತ್ಯೆಗಳು ನಡೀತಾ ಇದೆ ದಿನ. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ನಿಜವಾಗ್ಲೂ ಗೃಹ ಇಲಾಖೆ ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ತೊಂದರೆಗಳಿದೆ. ಸಣ್ಣ ಉದ್ದಿಮೆ ವ್ಯಾಪಾರಿಗಳಿಗೆ ಇಲ್ಲಿಂದ ಕರ್ನಾಟಕದಿಂದ ಕನ್ನಡದಲ್ಲಿ GST ನೋಟಿಸ್ ಕಳಿಸ್ಬಿಟ್ಟು ಮೋದಿಗೆ ತೋರಿಸ್ತಾ ಇದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಬರೀ ಕಲೆಕ್ಷನ್ ಆಯ್ತು. ಮಾತಾಡ್ತಿದ್ರೆ ಒಂದು ಜನ ಯಾವ ನೈತಿಕತೆ ಬಿಜೆಪಿಗೆ ಇಲ್ಲ. ನೀವು ಇಡೀ ದೇಶವನ್ನು ಲೂಟಿ ಮಾಡ್ತಾ ಇದ್ದೀರಾ. ನೀವು ನಮ್ಮ ಜೇಬಿಗೆ ಕೈ ಹಾಕಿ ಸೇವೆ ಮಾಡ್ತಾ ಇದ್ದೀರಾ ನೀವು. ನೋಡಿ, ಜನಸೇವೆ ಕಾಂಗ್ರೆಸ್ ಮಾಡ್ತಾ ಇದೆ, ಅದಾನಿ ನಿಮ್ಮ ಮಾತನಾಡ್ತಾ ಕಾಂಗ್ರೆಸ್ MLA-ಗಳಿಗೆ ಸಿಂಹಪಾಲು, ನಿಮಗೆ ಮೊಲದ ಪಾಲು ಪಾಲಲ್ಲ. ಅಲ್ಲ, ಅವ್ರಿಗೆ ಡಬಲ್ ಏನೋ ಒಂದು 5 ಕೋಟಿ 2 ಕೋಟಿ ಒಂದು 10% 5% ಪರವಾಗಿಲ್ಲ. ಇವರಿಗೆ ಅರ್ಧ ಅವ್ರಿಗೆ ಮಲತಾಯಿ ಧೋರಣೆ ಮಾಡ್ತಾರೆ. ಇವರ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಬೊಮ್ಮಾಯಿ ಅವ್ರನ್ನ ಕೇಳಿ, ಕಾಂಗ್ರೆಸ್ ಶಾಸಕರಿಗೆ ಏನ್ ಮಾತಾಡ್ತಿದ್ದೀವಿ? 25 ಕೋಟಿ ಕಡಿಮೆ ಅಲ್ಲ, ಹೋಗಿ ಕೆಲಸ ಮಾಡಕ್ ಕೇಳಿ ಮೊದಲು. ಅವ್ರು ಮಾಡಿದ್ರು ಮಾತಾಡ್ತಿದೀವ, ಜನರಿಗೆ ಅರ್ಥ ಆಗ್ಬಾರ್ದಂತ ಮಧ್ಯೆ ಮಾತಾಡ್ತಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಒಂದ್ ನಿಮಿಷ ಇರಿ ಸರ್. ಅಭಿವೃದ್ಧಿ ಅಂದ್ರೆ ಮೇಡಮ್, ಅಭಿವೃದ್ಧಿ ಹಾಗಾದ್ರೆ ನಾವು ನಿರೀಕ್ಷೆ ಮಾಡಂಗಿಲ್ವಾ? ಹಾಗಾದ್ರೆ ಅಭಿವೃದ್ಧಿ ಇವ್ರುಗಳು 4 ಡೈಲಾಗ್ ಇದೆ ಸರ್. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಟ್ರ ಅಂತ ಕೇಳ್ತಾರೆ.
ಕೇಳಿ, ಕೇಳಿ. ನಾನು ಮಾತಾಡ್ತಿದ್ದೀನಿ ಅಂತ ನೀವು ಸ್ವಲ್ಪ ಮಾತಾಡಿ. ದುಡ್ಡು ಕೇಳಿಸ್ಕೊಳ್ರಿ. ಬಂದಿಲ್ಲ. ನಾನು ಮಾತಾಡಿದೆ, ನಾನು ಕೇಳಿಸ್ಕೊಂಡ್ರೆ ದುಡ್ಡು ನಾನು ಹೇಳ್ತಾ ಇದ್ದೀನಿ, ಕೊಡ್ತಾರೆ ಕೇಳಿಸ್ಕೊಳ್ಳಿ. ಬಿಜೆಪಿಗರು. ನಾನು ಅಲ್ಲರೇ ಹೇಳ್ತಾ ಮೋದಿನ ಇದ್ದೀನಿ, ಅಲ್ಲ, ಒಂದು ನಿಮಿಷ ಇವರಿಗೆ. ಅಲ್ಲರೇ ನೀವು ಇವರಿಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳೋ ಸರದಿ ವ್ಯವಧಾನ ಇಲ್ಲ. ಬಂತ ನಾನು ದುಡ್ಡು? ಏನು ಕೇಳಿಸ್ಕೊಳ್ಳೋ ಭದ್ರ ವ್ಯವಸ್ಥೆ ಇಲ್ಲ. ಮೇಲೆ ದುಡ್ಡು ಬಂತ ಭದ್ರಾ ಮೇಲೆ ನಾನು ಮಾತಾಡ್ತಿದ್ದೀನಿ, ಅದು ಜನರಿಗೆ ಕನ್ಫ್ಯೂಸ್ ಆಗಲ್ಲ ಅಂತ ಮಾತಾಡಕ್ ಬಿಡ್ತಿಲ್ಲ ನೀವು ನೀವು. ಮೋಸ ಮಾಡಿದಿರಿ. ಮಾತಾಡಕ್ ಬಿಡ್ರಿ. ನೀವು ನಾನು ಭದ್ರಾ ಮೇಲೆ ಮಾತಾಡ್ತಿದ್ದೀನಿ. ಮಾತಾಡಿ, ಹೇಳಿ, ಹೇಳಿ. ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ ಹೇಳಿ? ರಾಜ್ಯದ ಪಾಲು ಅಂತ ಒಂದಿರುತ್ತೆ, DPR ಅಂತ ಡೀಟೇಲ್ DPR ತಗೊಂಡ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ಯಾವ ಮಂತ್ರಿ ಹತ್ರ ಕೇಂದ್ರಕ್ಕೆ ಹೋಗಿ ನೀವು ಒಪ್ಸಿದ್ರೆ ಅದನ್ನ ಸಬ್ಮಿಟ್ ಮಾಡಿದ್ರ ಮಾತೆತ್ತಿದ್ರೆ ಭದ್ರಾ ಮೇಲ್ದಂಡೆ ನಾಚಿಕೆ ಆಗ್ತದೆ ನಿಮ್ಗೆ. ನಾವು ಏನ್ ಮಾತಾಡ್ತಿದ್ದೀರಾ ಕೆಲವು ನೀವು? ವಿಷಯ ಈಗ ನಾನು ಗ್ರಾಂಟ್ಸ್ ಅಂತ ಹೇಳಿದ್ದೆ. ನೋಡಿ, ಅವರ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 2022 ಫೆಬ್ರವರಿ 1ನೇ ತಾರೀಕು ಅವ್ರ ಬಜೆಟ್ ಅಲ್ಲಿ ಹೇಳಿದ್ರು 5,300 ಕೋಟಿ ರೂಪಾಯಿ ಹೌದು, ಘೋಷಣೆ ಆಗಿ ಕೊಟ್ರ ₹1 ಬಿಡುಗಡೆ ಮಾಡಿದ್ರ ರಾಜ್ಯದ ಪಾಲು ಎಲ್ರಿ? ತಾರತಮ್ಯ DPR ಎಲ್ರಿ? ಲ್ಯಾಂಡ್ ಅಕ್ವಿಸಿಷನ್ ಆಯ್ತಾ? ಅದ್ರದ್ದೇನು ಎಲ್ಲ ಒಂದು ಸುವ್ಯವಸ್ಥಿತವಾಗಿ ಅದ್ರ ಡೀಟೇಲ್ ರಿಪೋರ್ಟ್ ರೆಡಿ ಕಾಮಿಡಿ ಮಾಡಿದ್ರ? ಮಾಡ್ತಾ ಇದೀರಾ ನೀವು? ಡೀಟೇಲ್ ರಿಪೋರ್ಟ್ ಕಾಮಿಡಿ ಮಾಡ್ತಾ ಇದೀರಾ? ಯಾಕ್ರಿ ನೀವು ಏನ್ detail ನಿಮ್ಮ report ಪಕ್ಕದ ಬೇಕು? ತಮಿಳ್ನಾಡಲ್ಲಿ ಏನ್ detail report ಹೋಗಿ ಬೇಕು? ಮೇಕೆದಾಟು ದುಡ್ಡು ಯೋಜನೆ ಬಗ್ಗೆ ಬಿಡಲಾರ್ದವರು, ಮೇಕೆದಾಟು ಬಗ್ಗೆ ನೀವು ದುಡ್ಡು ಬಿಡಲಾರ್ದವರು ಮೋಸ ಮಾಡಿ ರಾಜ್ಯಕ್ಕೆ ಅನ್ಯಾಯ Yes, sir, ಮಾಡಿ ಬರ್ತೀನಿ ಸರ್. ಮೇಕೆದಾಟು ಗೌಡ್ರೆ, ಬಗ್ಗೆ ಮೇಡಮ್ ಹೋಗಿ ಬರ್ತೀನಿ. ಮೇಡಮ್, ಒಂದ್ ನಿಮ್ಮ ನಿಮಿಷ. ಸ್ನೇಹ ಮಿತ್ರ ಇವರು ಸ್ಟಾಲಿನ್, ಹೌದು, ಅವರೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಕೇಳಿದ್ರೆ ಯಾಕೆ ಬರ್ತಾ ಇಲ್ಲ? ನರೇಂದ್ರ ಮೋದಿ ಕೇಳಿದ್ರೆ ಕೇಳಿದ್ರೆ ಮೇಡಮ್, ಮೇಡಮ್, ಖಂಡಿತ ನರೇಂದ್ರ ಮೋದಿ ಮೇಡಮ್, ಒಂದೇ ನಿಮಿಷ, ಮೇಡಮ್. ನಿಮ್ಮ ಅಲ್ಲರೇ, yes, ಸಿದ್ದರಾಮಯ್ಯ ನಾವು ಮಾಡ್ತೀವಿ. ಗೌಡ್ರೆ, ಒಂದೇ ನಿಮಿಷ ಬರ್ತೀನಿ. ಮೇಡಮ್, ಬರ್ತೀನಿ, ಒಂದೇ ನಿಮಿಷ. ನಾನು ವಾಪಸ್ ಬರ್ತೀನಿ. ಖಂಡಿತ ಖಂಡಿತ ಮೇಡಮ್, ನಿಮ್ಮ ಉತ್ತರವನ್ನ ನಾನು ಕೇಳ್ತೀನಿ ಖಂಡಿತ.